ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 6, 7, 8, 9 ಮತ್ತು 10ರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ನೋಡಿ, ಎಲ್ಲ ನ್ಯೂಸ್ ಪೇಪರ್ ಆಗಿರ್ಬೋದು, GK ಟುಡೇ ವೆಬ್ಸೈಟ್ ಆಗಿರ್ಬೋದು, ಅಲ್ಲಿಂದ ಪ್ರಶ್ನೆಗಳನ್ನು ತೆಗೆದುಕೊಂಡಿರ್ತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ ದೃಷ್ಟಿಗೆ ಯಾವುದು ಬೇಕೋ ಅಷ್ಟು ಮಾಹಿತಿ ಇರ್ತಕ್ಕಂಥ. ಸುಮ್ಮನೆ ಬರೀ ಪ್ರಚಲಿತ ಒಂದಿನ 2 ದಿನ ವಿಡಿಯೋನೇ ನೀವು 1 ಗಂಟೆ ನೋಡ್ತೀರಪ್ಪ ಅಂದ್ರೆ ಅಲ್ಲಿ ನಿಮ್ಮ ಸಮಯ ತುಂಬ ವ್ಯರ್ಥ ಆಗ್ತದೆ. ಆದ್ದರಿಂದ ಸ್ವಲ್ಪ ಪ್ರಚಲಿತ ಘಟನೆಗಳು ಯಾವುದು ಬೀಳ್ತದ ಗೊತ್ತಾಗಬೇಕಪ್ಪ ಅಂದ್ರೆ ಸ್ವಲ್ಪ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆ ನೋಡಿದ್ರಿಯಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ನೀವೆಷ್ಟು ಆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ರೆಫರ್ ಮಾಡ್ತೀರಾ ಅಷ್ಟು ನಿಮಗೆ ಮುಂದೆ ಏನು ಓದಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು. ನೋಡಿ, ಆರ್ಟಿಕಲ್ನಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳು ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ರಾಷ್ಟ್ರೀಯ ವಿಪತ್ತು ನಿಯಂತ್ರಣ ಕಾಯ್ದೆ ಅಂತಕ್ಕಂಥ ಜಾರಿಗೆ ಬಂದಿರತಕ್ಕಂಥ ವರ್ಷ ಕೇಳಿದ್ದಾರೆ. ನೋಡಿ, ರಾಷ್ಟ್ರೀಯ ವಿಪತ್ತುಗಳ ಬಗ್ಗೆ ಒಂದು ಹಿಂದಿನ ಪರೀಕ್ಷೆಯಲ್ಲಿ ಬಹಳ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ. ನೋಡಿ, ಇದು 2005ರಲ್ಲಿ ಜಾರಿಗೆ ಬಂದಿರ್ತದೆ. ನೋಡಿ, ಈ ಕಾಯ್ದೆ ಅಂತಕ್ಕಂಥದ್ದು 2005 ಡಿಸೆಂಬರ್ 23ರಂದು ಅಂಗೀಕಾರ ಆಗಿರ್ತಕ್ಕಂಥ. ನೋಡಿ, ಇವಾಗ ಬರೀ 2005 ಕೇಳ್ತಕ್ಕಂಥ ಕಾಲ ಹೋಗಿದೆ. ನೀವು ಡಿಸೆಂಬರ್ 25 ಅಂತಕ್ಕಂಥದ್ದನ್ನು ಕೂಡ ಇವಾಗ ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಈ ಕಾಯ್ದೆಯ ಒಂದು ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ವಿಪತ್ತುಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವುದು, ನಿರ್ವಹಿಸುವುದು ಮತ್ತು ಪರಿಹಾರ ಕಾರ್ಯಗಳನ್ನು ಕೈಗೊಳ್ತಕ್ಕಂಥ. ಏನು ಭೂಕಂಪ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಚಂಡಮಾರುತ, ಬರ ಆಗಿರ್ಬೋದು, ಭೂಕುಸಿತ ಮುಂತಾದ ವಿಪತ್ತುಗಳ ನಿರ್ವಹಣೆಗೆ ಇದು ಪ್ರಮುಖ ಒಂದು ಕಾಯ್ದೆ ಆಗಿರ್ತದೆ. ಈ ಕಾಯ್ದೆಯಡಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತಕ್ಕಂಥದ್ದು ಸ್ಥಾಪನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರಪ್ಪ ಅಂದರೆ ಇಲ್ಲಿ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಒಂದು ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಒಂದು ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವನ್ನು ರಚನೆಯನ್ನು ಮಾಡ್ತಾರೆ. ಇದರ ಒಂದು ಅಧ್ಯಕ್ಷರಾಗಿರ್ತಾರಪ್ಪ ಅಂದ್ರೆ ಇಲ್ಲಿ ಮುಖ್ಯಮಂತ್ರಿಗಳಾಗಿರ್ತಾರೆ. ನೋಡಿ, ರಾಷ್ಟ್ರೀಯದ ಪ್ರಧಾನಮಂತ್ರಿಗಳು, ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಕೂಡ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತಕ್ಕಂಥದ್ದು ಕೂಡ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಆದ್ದರಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು, ಇತ್ತೀಚೆಗೆ ಕರ್ನಾಟಕ ಪೊಲೀಸರು ಪ್ರಾರಂಭಿಸಿದ ಆಪರೇಷನ್ ಮುಕ್ತ ಇದರ ಒಂದು ಉದ್ದೇಶ ಏನಾಗಿದೆಯಪ್ಪ ಅಂದರೆ ಇದು ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರ್ತದೆ. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಆಪರೇಷನ್ ಮುಕ್ತದ ಒಂದು ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನು ಪತ್ತೆ ಹಚ್ಚಿ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನುಬದ್ಧ ಕ್ರಮ ತೆಗೆದುಕೊಳ್ಳುವುದು ಹಾಗೂ ಅಗತ್ಯವಿದ್ದಲ್ಲಿ ಗಡೀಪಾರು ಪ್ರಕ್ರಿಯೆಗೆ ಒಳಪಡಿಸ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ. ಈ ಕಾರ್ಯಾಚರಣೆಯನ್ನು ಕರ್ನಾಟಕ ಪೊಲೀಸರು ವಿಶೇಷವಾಗಿ ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ಇತ್ತೀಚೆಗೆ ನಡೆಸ್ತಾ ಇದ್ದಾರೆ. ಏನು ದಾಖಲೆಗಳಿಲ್ಲದ ಒಂದು ದಾಖಲೆ ಇಲ್ಲದೆ ಇರತಕ್ಕಂಥ ವಾಸನೆ ಮಾಡ್ತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ. ಇಲ್ಲಿ ಅಕ್ರಮ ವಲಸಿಗರಿಗೆ ಆಶ್ರಯ ಅಥವಾ ನೆರವು ನೀಡುವವರ ವಿರುದ್ಧ ಕೂಡ ಕಾನೂನು ಕ್ರಮವನ್ನು ಇಲ್ಲಿ ಆಪರೇಷನ್ ಮುಕ್ತ ಅಂತಕ್ಕಂಥ ಒಂದು ಕಾರ್ಯಾಚರಣೆಯ ಮೂಲಕ ಒಂದು ಬೆಂಗಳೂರಿನ ಪೊಲೀಸರು ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಏನು ಕ್ವಿಟ್ ಇಂಡಿಯಾ ದಿನವನ್ನು ಯಾವಾಗ ಆಚರಣೆ ಮಾಡಲಾಗ್ತದಪ್ಪ ಅಂದ್ರೆ ಇದು ಆಗಸ್ಟ್ 8ರಂದು ಆಚರಣೆಯನ್ನು ಮಾಡ್ತಾರೆ. ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಈ ಕ್ವಿಟ್ ಇಂಡಿಯಾ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 9ರಂದು ಆಚರಣೆಯನ್ನು ಮಾಡ್ತಾರೆ. ನೋಡಿ, ಇಲ್ಲಿ 1942 ಆಗಸ್ಟ್ 8ರಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿ ಎಂಬ ನಿರ್ಣಯವನ್ನು ಅಂಗೀಕಾರವನ್ನು ಮಾಡಿರ್ತಕ್ಕಂಥ 1942 ಆಗಸ್ಟ್ 9ರಂದು ಕ್ವಿಟ್ ಇಂಡಿಯಾ ಚಳುವಳಿ ಅಂತಕ್ಕಂಥ ದೇಶಾದ್ಯಂತ ಆರಂಭ ಆಗಿರ್ತಕ್ಕಂಥ ಈ ಚಳುವಳಿಗೆ ಮಹಾತ್ಮ ಗಾಂಧೀಜಿಯವರು ನೇತೃತ್ವವನ್ನು ವಹಿಸ್ತಾರೆ. ನೋಡಿ, ಆಗಸ್ಟ್ ಕ್ರಾಂತಿ ಆಗಿರ್ಬೋದು, ಚಳುವಳಿಯ ಬಗ್ಗೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ
ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ಗಾಂಧೀಜಿಯವರು ಪ್ರಸಿದ್ಧ ಒಂದು ಘೋಷಣೆ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಘೋಷಣೆಯನ್ನು ಈ ಕ್ರಾಂತಿಯಲ್ಲಿ ನೀಡ್ತಾರೆ. ಏನು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆಗಸ್ಟ್ ಕ್ರಾಂತಿ ಅಂತೇಳಿ ಕೂಡ ಕರಿತಕ್ಕಂಥದ್ದು. ನೋಡಿ, ಆಗಸ್ಟ್ ಕ್ರಾಂತಿ ಅಂತಾನು ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಇಲ್ಲಿ ಮಾಡು ಇಲ್ಲವೇ ಮಡಿ ಅಂತಕ್ಕಂಥದ್ದು ಯಾವ ಚಳುವಳಿಯಲ್ಲಿ ಗಾಂಧೀಜಿಯವರು ಘೋಷಣೆಯನ್ನು ಮಾಡಿದ್ರು ಅಂತ ಕೇಳಿದ್ದಾರೆ. ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ. ಇನ್ನು ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ನಡೀತು ಅಂತೇಳಿ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದು ಯಾವ ಸಮಿತಿಯ ಯಾವಾಗ ಆಯಿತು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಸುಮಾರು ಪ್ರಶ್ನೆಗಳು ಈ ಸ್ಲೈಡಲ್ಲಿ ಕೇಳಿರ್ತಕ್ಕಂಥ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಟಾಮ್ ಟ್ರಾಫಿಕ್ ಇಂಡೆಕ್ಸ್ 2025 ವರದಿಯ ಪ್ರಕಾರ ಭಾರತದಲ್ಲಿ ಅತ್ಯಂತ ಹೆಚ್ಚು ಸಂಚಾರ ದಟ್ಟಣೆ ಹೊಂದಿರತಕ್ಕಂಥ ಒಂದು ನಗರ ಯಾವುದಪ್ಪ ಅಂದರೆ ಇಲ್ಲಿ ಬೆಂಗಳೂರು ಅಂತಕ್ಕಂಥ. ನೋಡಿ, ಟಾಮ್ ಟ್ರಾಫಿಕ್ ಇಂಡೆಕ್ಸ್ ವರದಿಯಲ್ಲಿ ಬೆಂಗಳೂರು ಅಂತಕ್ಕಂಥದ್ದು ಒಂದು ಸಂಚಾರ ದಟ್ಟಣೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿರ್ತದೆ. ಏನು ನೋಡಿ, ಈ ಟಾಮ್ ಟ್ರಾಫಿಕ್ ಇಂಡೆಕ್ಸ್ 2025 ಪ್ರಕಾರ ಭಾರತದಲ್ಲಿ ಅತ್ಯಂತ ಹೆಚ್ಚು ಸಂಚಾರ ದಟ್ಟಣೆಯನ್ನು ಹೊಂದಿರತಕ್ಕಂಥ ನಗರ ಇಲ್ಲಿ ಬೆಂಗಳೂರಾಗಿರ್ತದೆ. ಬೆಂಗಳೂರಿನ ಸರಾಸರಿ ಸಂಚಾರ ನೋಡಿ 74.4 ಆಗಿರ್ತಕ್ಕಂಥ. ಇನ್ನು ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಅಂತಕ್ಕಂಥದ್ದು ಒಂದು ವಾಹನ ದಟ್ಟಣೆಯಲ್ಲಿ ಒಂದು 2ನೇ ಸ್ಥಾನವನ್ನು ಪಡೆದಿರ್ತದೆ. ಇಲ್ಲಿ ಮೆಕ್ಸಿಕೋ ಸಿಟಿ ಅಂತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿ ಪಡೆದಿರ್ತದೆ. ನೋಡಿ, ಜಗತ್ತಿನ ಒಂದು ಜಾಗತಿಕ ಮಟ್ಟದಲ್ಲಿ ನಾವು ಹೋದರೆ ಬೆಂಗಳೂರು 2ನೇ ಸ್ಥಾನ, ಮೆಕ್ಸಿಕೋ ಅಂತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ 2025 10 ಕಿಲೋಮೀಟರ್ ನೀವು ಪ್ರಯಾಣವನ್ನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸರಾಸರಿ 36 ನಿಮಿಷ 9 ಸೆಕೆಂಡುಗಳು ಬೇಕಾಗಿರ್ತಕ್ಕಂಥದ್ದು. ನೋಡಿ, ಕೇವಲ 10 ಕಿಲೋಮೀಟರ್ ಸಾಗಣೆ ಮಾಡಲು ಇಷ್ಟು ಸಮಯವನ್ನು ಬೇಕಾಗಿರ್ತಕ್ಕಂಥದ್ದು ಇಲ್ಲಿ. ನೆಕ್ಸ್ಟು ಜಲಜೀವನ್ ಯೋಜನೆ 2.0 ಅಡಿಯಲ್ಲಿ ಉತ್ತರ ಪ್ರದೇಶದ ನಂತರ ಅತ್ಯಂತ ಹೆಚ್ಚು ಹಣ ಮರುಪಾವತಿ ಪಡೆದ ರಾಜ್ಯ ಯಾವುದಪ್ಪ ಅಂದರೆ ಇಲ್ಲಿ ಉತ್ತರ ಪ್ರದೇಶದ ನಂತರ ನಮ್ಮ ಕರ್ನಾಟಕ ಅಂತಕ್ಕಂಥ. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಜಲಜೀವನ್ 2.0 ಅನ್ನು ಗ್ರಾಮೀಣ ಪ್ರದೇಶದಲ್ಲಿ ನಳದ ಮೂಲಕ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವುದರಿಂದ ಮುಂದುವರಿಸಲಾಗಿರ್ತಕ್ಕಂಥದ್ದು. ಈ ಯೋಜನೆಯನ್ನು ಡಿಸೆಂಬರ್ 2028 ಏನು ಮಾಡಿದಾರಪ್ಪ ಅಂದರೆ ಇದನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ಆದ್ದರಿಂದ ಇದು ಪ್ರಚಲಿತದಲ್ಲಿ ಇರತಕ್ಕಂಥದ್ದು. ಯೋಜನೆಯ ಒಟ್ಟು ಆರ್ಥಿಕ ಹಂಚಿಕೆ 3.60 ಲಕ್ಷ ಕೋಟಿಯಿಂದ 8.69 ಲಕ್ಷ ಕೋಟಿಯವರೆಗೆ ಹೆಚ್ಚಿಗೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಅದನ್ನು 3.60 ಕೋಟಿ ಇರೋದನ್ನು 8.69 ಕೋಟಿಗೆ ಒಂದು ಆರ್ಥಿಕ ಒಂದು ಯೋಜನೆಯನ್ನು ಹೆಚ್ಚಿಗೆ ಮಾಡಿರ್ತಾರೆ. ಯೋಜನೆಯ ಒಂದು ಪ್ರಮುಖ ಗುರಿ ಏನಪ್ಪ ಅಂದರೆ ಪ್ರತಿ ಗ್ರಾಮೀಣ ಮನೆಗೂ ಒಂದು ಕಾರ್ಯನಿರ್ವಹಿಸುತ್ತಿರುವ ನಳದ ನೀರಿನ ಸಂಪರ್ಕವನ್ನು ಒದಗಿಸಲಾಗಿರ್ತಕ್ಕಂಥ. ನೋಡಿ, ಇತ್ತೀಚೆಗೆ ಎಲ್ಲ ಊರುಗಳಲ್ಲಿ ಕೂಡ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬಂದಿರತಕ್ಕಂಥ. ನೋಡಿ, ಈ ಜಲ ಜೀವನ್ ಮಿಷನ್ 2.0 ಅಲ್ಲಿ ಕೇವಲ ನಳದ ಸಂಪರ್ಕ ನೀಡುವುದಕ್ಕಿಂತ ನೀರಿನ ಗುಣಮಟ್ಟ, ನೀರಿನ ಒಂದು ನಿರಂತರ ನೀರಿನ ಪೂರೈಕೆ ಮತ್ತು ನಿರ್ವಹಣೆಗೆ ಹೆಚ್ಚಿನ ಒತ್ತನ್ನು ಕೂಡ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಇನ್ನು ವಿಶ್ವ ಸಿಂಹ ದಿನವನ್ನು ಯಾವ ವರ್ಷದಿಂದ ಪ್ರಾರಂಭವನ್ನು ಮಾಡಲಾಗಿರ್ತಕ್ಕಂಥದ್ದು, ಯಾವಾಗ ಆಚರಣೆ ಮಾಡ್ತಾರಂತ ಪ್ರಶ್ನೆ ಕೇಳಿಲ್ಲ, ಯಾವಾಗ ಪ್ರಾರಂಭವನ್ನು ಮಾಡಿದ್ರಪ್ಪ ಅಂದರೆ 2013 ಇದನ್ನು ಪ್ರಾರಂಭವನ್ನು ಮಾಡ್ತಾರೆ. ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರತಿ ವರ್ಷ ವಿಶ್ವ ಸಿಂಹ ದಿನವನ್ನು 2013 ಆಚರಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಆಗಸ್ಟ್ 10 ವಿಶ್ವ ಸಿಂಹ ದಿನ ಅಂತೇಳಿ ಇಲ್ಲಿ ಆಚರಣೆಯನ್ನು ಮಾಡ್ತಾರೆ. ಇನ್ನು ಸಿಂಹಗಳ ಸಂರಕ್ಷಣೆ, ಅವುಗಳ ವಾಸಸ್ಥಾನಗಳ ರಕ್ಷಣೆ ಕುರಿತು ಜಾಗೃತಿ ಮೂಡಿಸುವುದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ. ಒಂದು ಸಿಂಹಗಳ ಸಂಖ್ಯೆ ಕಡಿಮೆಯಾಗುತ್ತಿರುವ ಕುರಿತು ಜನರಲ್ಲಿ ಅರಿವು ಮೂಡಿಸುವುದು ಈ ದಿನದ ಒಂದು ಮತ್ತೊಂದು ಉದ್ದೇಶ ಆಗಿರ್ತದೆ. 2013 ವಿಶ್ವ ಸಿಂಹ ದಿನವನ್ನು ಮೊದಲ ಬಾರಿಗೆ ಆಚರಣೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಆಲ್ರೆಡಿ ಪ್ರಶ್ನೆಯನ್ನು ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಏಷ್ಯಾಟಿಕ್ ಸಿಂಹಗಳು ಮುಖ್ಯವಾಗಿ ಗುಜರಾತ್
ಗುಜರಾತಿನ ಗಿರ್ ಅರಣ್ಯ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಇನ್ನು ಅಂತಾರಾಷ್ಟ್ರೀಯ ಜೈವಿಕ ಡೀಸೆಲ್ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಆಗಸ್ಟ್ 10ರಂದು ಆಚರಣೆಯನ್ನು ಮಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಜೈವಿಕ ಡೀಸೆಲ್ ದಿನವನ್ನು ಪ್ರತಿ ವರ್ಷ ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಆಗಸ್ಟ್ 10ರಂದು ಆಚರಣೆಯನ್ನು ಮಾಡ್ತಕ್ಕಂಥ ಈ ದಿನದ ಉದ್ದೇಶ ಏನಪ್ಪ ಅಂದ್ರೆ ಜೈವಿಕ ಡೀಸೆಲಿನ ಮಹತ್ವ ಮತ್ತು ಬಳಕೆಯ ಕುರಿತು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಜೈವಿಕ ಡೀಸೆಲ್ ಒಂದು ನವೀಕರಿಸಬಹುದಾದ ಇಂಧನವಾಗಿದ್ದು ಸಸ್ಯಜನ್ಯ ತೈಲಗಳು ಮತ್ತು ಪ್ರಾಣಿಜನ್ಯ ಕೊಬ್ಬುಗಳಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು. ಒಟ್ಟಿನಲ್ಲಿ ಪರಿಸರ ಸ್ನೇಹಿಯಾಗಿರುವುದರಿಂದ ಇದರಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನು ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಈ ಜೈವಿಕ ಡೀಸೆಲ್ ಸಹಾಯವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಅಡಿ ಫೆರಕ್ಕೋ ಯಾವ ರಾಜ್ಯದಲ್ಲಿ ಆಚರಿಸಲಾಗುವ ಒಂದು ಸಾಂಪ್ರದಾಯಿಕ ಹಬ್ಬವಾಗಿದೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥ ನೋಡಿ. ಇದು ತಮಿಳುನಾಡಿನಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಸಾಂಪ್ರದಾಯಿಕ ಹಬ್ಬ ಆಗಿರ್ತದೆ. ಏನು ಅಡಿ ಫೆರಕ್ಕೋ ಅಥವಾ ಅಡಿ ಪೆರಕ್ಕೋ ಅಂತಕ್ಕಂಥದ್ದು ತಮಿಳುನಾಡಿನಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಸಾಂಪ್ರದಾಯಿಕ ಹಬ್ಬ ಆಗಿರ್ತದೆ. ಇದನ್ನು ತಮಿಳುನಾಡು ಒಂದು ತಮಿಳು ತಿಂಗಳುಗಳ ಒಂದು ಅಡಿ 18ನೇ ದಿನ ಇದನ್ನು ಏನು ಮಾಡ್ತಪ್ಪ ಅಂದ್ರೆ ಆಚರಣೆಯನ್ನು ಮಾಡ್ತಕ್ಕಂಥ ಈ ಹಬ್ಬವು ಮುಖ್ಯವಾಗಿ ನೀರು, ನದಿಗಳು ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಬ್ಬ ಆಗಿರ್ತದೆ. ಇಲ್ಲಿ ರೈತರು ಉತ್ತಮ ಮಳೆ, ಸಮೃದ್ಧಿ, ನೀರು ಮತ್ತು ಉತ್ತಮ ಬೆಳೆಗಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ವಿಶೇಷವಾಗಿ ಕಾವೇರಿ ನದಿಯ ತೀರದ ಪ್ರದೇಶದಲ್ಲಿ ಅಡಿಯ ಫೆರಕ್ಕಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಕ್ಕಂಥದ್ದು ನೋಡಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ರಾಷ್ಟ್ರೀಯ ಕೈಮಗ್ಗು ದಿನವನ್ನು ಕೈಮಗ್ಗು ವಲಯವನ್ನು ಬೆಂಬಲಿಸಲು ಯಾವ ರಾಜ್ಯದ ಮುಖ್ಯಮಂತ್ರಿಗಳ ನೂಲು ಬ್ಯಾಂಕ್ ಯೋಜನೆಯನ್ನು ಪ್ರಾರಂಭವನ್ನು ಮಾಡಲಾಗಿದೆಯಪ್ಪ ಅಂದರೆ ಇಲ್ಲಿ ಯಾರು ನಾಗಾಲ್ಯಾಂಡದ ಒಂದು ಮುಖ್ಯಮಂತ್ರಿಗಳು ಏನು ಮಾಡಿದಾರಪ್ಪ ಅಂದ್ರೆ ಈ ನೂಲು ಬ್ಯಾಂಕ್ ಅಂತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಾರೆ. 2026 ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗು ದಿನದ ಸಂದರ್ಭದಲ್ಲಿ ನಾಗಾಲ್ಯಾಂಡಿನ ಮುಖ್ಯಮಂತ್ರಿಗಳು ನೆಪಿಯೋ ರಿಯೋ ಅಂತಕ್ಕಂಥ ನೋಡಿ ನೆಪಿಯೋ ರಿಯೋ ಅಂತಕ್ಕಂಥ ಮುಖ್ಯಮಂತ್ರಿ ನೂಲು ಬ್ಯಾಂಕ್ ಯೋಜನೆಯನ್ನು ಇಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಕೈಮಗ್ಗ ನೇಕಾರರಿಗೆ ಉತ್ತಮ ಗುಣಮಟ್ಟದ ನೈಸರ್ಗಿಕ ನೂಲು ಕೈಗೆಟುವ ದರದಲ್ಲಿ ಒದಗಿಸ್ತಕ್ಕಂಥದ್ದು. ಏನು ಹತ್ತಿ, ಏರಿ ರೇಷ್ಮೆ, ಮುಗ ರೇಷ್ಮೆ ಆಗಿರ್ಬೋದು, ಬಿದಿರು, ನಾರು ಸೇರಿದಂತೆ ವಿವಿಧ ನೈಸರ್ಗಿಕ ನೂಲುಗಳನ್ನು ಈ ಯೋಜನೆ ಅಡಿಯಲ್ಲಿ ಒದಗಿಸಲಾಗಿರ್ತಕ್ಕಂಥ ಏನು ನೂಲನ್ನು ಮಿಲ್ ಗೇಟ್ ದರದಲ್ಲಿ ಒದಗಿಸುವುದರ ಮೂಲಕ ಜೊತೆಗೆ ಅರ್ಹ ನೇಕಾರರಿಗೆ 15% ಸಹಾಯಧನವನ್ನು ನೀಡ್ತಕ್ಕಂಥದ್ದು ಕೂಡ ಈ ಯೋಜನೆಯ ಒಂದು ಉದ್ದೇಶ ಆಗಿರ್ತದೆ. ಇದರ ಮೂಲಕ ನೇಕಾರರ ಕಚ್ಚಾ ವಸ್ತುಗಳ ವೆಚ್ಚ ಕಡಿಮೆ ಮಾಡಿ ಜೀವನೋಪಾಯವನ್ನು ಸುಧಾರಿಸುವುದು ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ. ನೆಕ್ಸ್ಟು 2026 2ನೇ ರಾಷ್ಟ್ರೀಯ ಬಂದರು ಭದ್ರತಾ ಸಮ್ಮೇಳನ ಅಂತಕ್ಕಂಥದ್ದು ಎಲ್ಲಿ ನಡೆಯಿತಪ್ಪ ಅಂದರೆ ಇದು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ದಿನಾಂಕ ಆಗಸ್ಟ್ 6, 2026ರಂದು ಒಂದು ಸಮ್ಮೇಳನದ ಬಂದರುಗಳ ಭದ್ರತೆಯ ಸುರಕ್ಷತೆ ಮತ್ತು ಸಮುದ್ರ ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸುವ ಕುರಿತು ಚರ್ಚೆಯನ್ನು ಮಾಡಲಾಗಿರ್ತಕ್ಕಂಥ ದೇಶದ ವಿವಿಧ ಬಂದರುಗಳು ಮತ್ತು ಸಂಬಂಧಿಸಿದ ಸಂಸ್ಥೆಗಳು ಪ್ರತಿನಿಧಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಈ ಸಭೆಯಲ್ಲಿ ಭಾಗವನ್ನು ವಹಿಸ್ತಾರೆ. ಸುಮಾರು 140 ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಭಾಗವನ್ನು ವಹಿಸ್ತಾರೆ. ನೋಡಿ ನಾವು ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಸಮ್ಮೇಳನದಲ್ಲಿ ಭಾಗವನ್ನು ವಹಿಸ್ತಾರೆ. ಇನ್ನು ಕೊನೆಯ ಪ್ರಶ್ನೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೆ. ನೋಡಿ ಆಗಸ್ಟ್ 6ರಂದು ಯಾವ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.